ಒಳ್ಳೇದಾಗಿದೆ ಅಂತ ಅಭಿಪ್ರಾಯ ಅವ್ರದ್ದು. ನಮಗ್ ವರ್ಷಕ್ಕೆ ಇನ್ನೊಂದಿಟ್ಟು ಹೆಚ್ಚಕಲಾಗ್ರಿ ಎಲ್ಲಾರು ಕೊಡೋಷ್ಟು ನಮ್ ನೋಡಿ ಎಲ್ಲಾರು ಕೊಡಂಗ ಅಲ್ರಿ. ಮಂಗಳಾಂಬ್ರಿ ಗಂಗಾವತಿ ನಮ್ಮ ಯಜಮಾನ್ ಹೆಸರು ಗದ್ದೆಪ್ರಿ, ಮಗನ ಹೆಸರು ರೇವಣಸಿದ್ದ. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬಂದಿರೋದು ಶ್ರೀ ಗವಿಮಠದ ಪ್ರಸಾದ ತಯಾರಿ ಏನಾಗುತ್ತೆ ನೋಡಿ. ಗವಿಮಠದಲ್ಲಿ ಪ್ರಸಾದ ಏನ್ ತಯಾರಾಗುತ್ತೆ ನೋಡಿ, ಆ ಸ್ಥಳದಲ್ಲಿ ಇದ್ದೀನಿ. ನೋಡೋಣ ಬನ್ನಿ. ನಮ್ಮ ಎಲ್ಲಾ ಭಕ್ತಾದಿಗಳು ಪ್ರಸಾದ ಸೇವೆಗೆ ಏನೇನ್ ಬೇಕೆಲ್ಲ ಸಿದ್ಧತೆಯನ್ನ ಮಾಡ್ಕೊಂತ ಇದ್ದಾರೆ. ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು. ಈ ಕಡೆ ಎಲ್ಲ ಅನ್ನನ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ಅನ್ನ ರೆಡಿ ಆಗ್ತಾ ಇದೆ. ಆಲ್ರೆಡಿ ಅಲ್ಲಿ ರೆಡಿ ಆಗಿದೆ, ಅದನ್ನ ಬಸಿತಾ ಇದ್ದಾರೆ ನೋಡಿ. ಇಲ್ಲಿ ಇದು ನೋಡಿ, ಒಂದು ಕೊಪ್ಪರ್ಗಿ ಇದು ಸಾರು, ಅದು ಸಾರು. 4 ಕೊಪ್ಪರ್ಗಿ ಈ ಕಡೆ, ಆ ಕಡೆ ಒಂದು 4 ಕೊಪ್ಪರ್ಗಿ, ಈ ಕಡೆ ಒಂದು 3 ಕೊಪ್ಪರ್ಗಿ. ಅದರಲ್ಲಿ ಆ ಕಡೆ ಎಲ್ಲ ಪಲ್ಯ ರೆಡಿ ಆಗ್ತಾ ಇದೆ ಇವಾಗ ನೋಡಿ. ಇಲ್ಲಿ ಇದು ಏನಣ್ಣ ಇದು? ಇದೇನಣ್ಣ ಇದು? ಸಾಂಬಾರ್ ಅಣ್ಣ. ಸ್ನೇಹಿತರೆ ನೋಡಿ, ಇದು ಕೊಪ್ಪರಿಗೆ ಸಾಂಬಾರ್ ರೆಡಿ ಆಗ್ತಿದೆ. ಒಟ್ಟು ಸಾಂಬಾರ್ ಪಲ್ಯ ಹಾಕದಣ್ಣ. ಎಷ್ಟು ಜನ ಊಟ ಮಾಡ್ಬೋದಣ್ಣ? ಇವತ್ತು ಎಲ್ಲ ಒಂದು 10ರಿಂದ 15 ಲಕ್ಷ ಜನ ಬರ್ತಾರೆ. 10ರಿಂದ 15 ಲಕ್ಷ ಜನ 15 ಲಕ್ಷ ಜನಕ್ಕೂ ಊಟ ಇಲ್ಲ. 15 ಲಕ್ಷ ಜನಕ್ಕೂ ಊಟ ಇಲ್ಲ. ಸ್ನೇಹಿತರೆ ನೋಡ್ಬೋದು ನೀವು, ಇಲ್ಲಿ 15 ಲಕ್ಷ ಜನಕ್ಕೂ ಮಹಾಪ್ರಸಾದ ಸಿಗುತ್ತಂತೆ. ನೋಡು, ಆ ಕಡೆ ಎಲ್ಲ ಪಲ್ಯ ಇದೆ. ಆ ಕಡೆ ಹೋಗೋಣ ಬನ್ನಿ. ಆ ಕಡೆ ಸ್ವೀಟ್ ಇದೆ, ಮಾಲ್ದಿ ಇದೆ. ಇಲ್ಲಿ ನೋಡ್ ಬನ್ನಿ ನೀವು. ಅಣ್ಣ ತೋರಿಸ್ತೀನಿ ನಿಮ್ಗೆ. ಅಣ್ಣ ನೋಡಿದ್ರಪ್ಪ ಅಂದ್ರೆ ನೀವು ನಮ್ ಕಡೆ ಏನು ನೀವು ಏನಾದ್ರು ರಾಶಿ ಮಾಡಕ ತುಂಬ್ಕೊಂಡು ಹೋಗ್ತಿರ್ತಾರ ನೋಡ್ರಿ, ಆ ತರ ಇದೆ ನೋಡಿ. ಇಲ್ಲಿ ಗುಡ್ಡ ಆಗಿದೆ ಅಣ್ಣ ನೋಡ್ರಿ. ಅಣ್ಣ ಇಲ್ಲೊಂದು, ಅಲ್ಲಿ ಅಣ್ಣ ಇದೆ ಸ್ನೇಹಿತರೆ ನೋಡ್ರಿ. ಇಲ್ಲಿ ಆಲ್ರೆಡಿ ತುಂಬ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಯಾವ ರೀತಿ ತುಂಬ್ತಾ ಇದ್ದಾರೆ ಅಂತ. ಎಲ್ಲ ವಾಲಂಟಿಯರ್ಸ್ ಕಾಲೇಜ್ ಕಡೆಯಿಂದ ಬಂದಿರ್ತಾರೆ ನೋಡಿ. ಇಲ್ಲಿ ನೋಡ್ರಿ, ಅನ್ನದ ಮೇಲೆ ಇಡ್ಲಿ ಹಾಕಿದ್ದಾರೆ. ಇಡ್ಲಿ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅನ್ನಕ್ಕೆ ಇಡ್ಲಿ ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬನ್ನಿ, ಇಲ್ಲಿ ನೋಡಿ, ಆಲ್ರೆಡಿ ಮೀಡಿಯಾದವ್ರು ಆಲ್ರೆಡಿ ಬಂದಿದ್ದಾರೆ. ನೋಡ್ಬೋದು ನೀವು. ಈ ಕಡೆ ಎಲ್ಲ ಇದು ಏನು ಮೋಸ್ಟ್ಲಿ ತುಪ್ಪ ಅನ್ಸುತ್ತೆ, ಹಾಲು ಸ್ನೇಹಿತರೆ ನೋಡ್ರಿ. ಇಲ್ಲಿ ಹಾಲೆಲ್ಲ ರೆಡಿ ಆಗ್ತಾ ಇದೆ. ಇವೆಲ್ಲ ಮಾಲ್ದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಮಾಲ್ದಿ ಸ್ಟಾಕ್ ಆಗಿದೆ ನೋಡ್ರಿ. ಇಲ್ಲಿ 1 2 3 4 5 6 ಇದಾವೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇದು ಒಣ್ಣೆದ್ದು ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ಗಾಯ್ಸ್. ನೋಡ್ಬೋದು ನೀವು. ಇಲ್ಲಿ ಈ ಕಡೆ ಇದು ಒಂದೇ ಅಲ್ಲ ಸ್ವೀಟು. ಈ ಕಡೆ ಆ ಕಡೆ ಎಲ್ಲ ಇದು ಮಾಲ್ದಿ ಆದ್ರೆ, ಆ ಕಡೆ ಮೈಸೂರು ಪಾಕದ್ದಿದೆ. ಇನ್ನೊಂದ್ ಕಡೆ ಎಲ್ಲ ಇದು ಹೋಳಿಗೆದು. ಆ ಕಡೆ ಒಂದು ರೂಮ್ ಇದೆ, ಆ ರೂಮಿಗೆ ಹೋಗೋಣ ಇವಾಗ. ನೋಡ್ಬೋದು ನೀವು. ಇಲ್ಲೆಲ್ಲ ಇದಕ್ ನೋಡ್ರಿ, ಇಲ್ಲಿ ಇರಿಬಿ ಹತ್ತಬಾರ್ದು ಅಂತಂದು ಇದನ್ನ ಹಾಕಿದ್ದಾರೆ. ಇರಿಬಿ ಮೇಲೆ ಸ್ವೀಟ್ಗೆ ಇರಿಬಿ ಹತ್ತಬಾರ್ದು ಅಂತಂದು ಅರಿಶಿನ ಪುಡಿ ಹಾಕಿದ್ದಾರೆ. ಅರಿಶಿನ ಪುಡಿ ಮತ್ತೆ ಇರಿಬೇದು ಪುಡಿ ಹಾಕಿ ಕೆಳಗಡೆ ಹಾಕಿದ್ದಾರೆ ನೋಡ್ಬೋದು. ಯಾವ ಊರ್ರಿ? ಒಗರ್ನಾಳ. ಎಷ್ಟು ವರ್ಷದಿಂದ ಬರಾಕತ್ತೀರಿ? 20 ವರ್ಷ ಆತ್ರಿ. ಮೊದ್ಲಿನ ಜಾತ್ರೆ ಇವಾಗಿನ ಈ ವರ್ಷ ಜಾತ್ರೆಗೆ ಏನ್ ಅನ್ಸುತ್ತೆ? ವರ್ಷ ಜಾಸ್ತಿ ಆಯ್ತು ಅಂತ ಹೊಂಟಾಯ್ತು. ವರ್ಷದಿಂದ ವರ್ಷ ಜಾಸ್ತಿ ಆಗುತ್ತಲ್ರಿ. ಫಸ್ಟ್ ಬಂದಿದ್ದು ಯಾವ ವರ್ಷ ನೀವು ಜಾತ್ರೆಗೆ ಬಂದಿರೋದು? ನಾವು 2085ರಿಂದ ಬರ್ತೀವಿ. ಎಷ್ಟ್ರಿ? 1985 20 ವರ್ಷ ಆತ್ ನೋಡ್ರಿ ಬರಕತ್ತಿ. 25 ವರ್ಷ ಆತ್ ನೋಡ್ರಿ ಬರಕತ್ತಿ. 25 ವರ್ಷ ಆತ್ರಿ. 25 ವರ್ಷದಿಂದ ಇದಕ್ಕಿನ ಕಮ್ಮಿ ಜನ ಇತ್ತನ್ರಿ? ವರ್ಷಕ್ಕೆ ಜಾಸ್ತಿನೇ ಇದೆ. ವರ್ಷಕ್ಕೆ ಜಾಸ್ತಿ ಆಯ್ತು ಹೊಂಟೈತಿ. ಅವಾಗ ಇವನ ಈಗ ಒಂದು ಜನಸಂಖ್ಯೆ ಮನ್ಸದ ಮೇಲೆ ನಿನ್ ಮಗ ಹುಟ್ಟಿರ್ತಾನ, ನಿನ್ ಮತ್ 4 ಮಂದಿ ಮಕ್ಳು ಹುಟ್ಟಿರ್ತಾನ, ಮತ್ತೆ ಅವ್ರು ಹೆಚ್ಚಕ್ಕೆ ಹೋಗತ್ತದ. ಹಿಂಗೈತದ. ಇದ ಮಾಲಿಗಳು ಮನ್ಸದ ಮೇಲೆ ಹಾಕ್ತಿದ್ವಿ ನಾವು. ಮಂಚ ಮೇಲೆ ಹಾಕ್ತದ. ಮನ್ಸದ ಮೇಲೆ ಹಾಕಿ ಸೀರೆ ಹಾಕಿ ಅವಂದು ಪಟ್ಟಿ ಮಂಚ ಬಂದವು. ಅವಾಗ ಅವು ಅದನ್ನ ತಗೊಂತಿದ್ವಿ. ಅದನ್ನ ತಗೊಂಡು ಇಲ್ಲಿ ಶುರು ಬರ್ತೀವಿ. ಮಾಲ್ದಿ ಊಟ ಅವಾಗ್ಲಿಂತ ಇತ್ತಾಕ್ರಿ? ಯಾವಾಗ್ಲೂ ಐತಿ ಮಾಲಿ ಯಾವತ್ತಿಗೆ. ಈಗ ಗೋಧಿ ವಿಜಯದಲ್ಲಿ ಆಗೈತಿ. ಅವಾಗ ಮಾಲಿ ಊಟನ ಈಗ ಒಂದು 10 ವರ್ಷ ಆಯ್ತಿ. ಬೂಂದ್ಯಾ, ಮೈಸೂರು ಪಾಕು, ಜಿಲೇಬಿ ಎಲ್ಲ ಈ ಒಂದು ದೊಡ್ಡ ಹಜಾರ್ ಇದ್ದ ಬರೀ ಮಾಲಿ. ಮಾಲ್ದಿ ಮಾಲಿ ಆ ಮಾಲಿ
ಮನುಷ್ಯರ ತಿಕ್ಕ ಈಗೇನೈತೆ ಯಾವ ಊರಲ್ಲಿ ತಮ್ಮ ಭಕ್ತಿಗೆ ತಿಕ್ಕ ನಮ್ಗೆ ಕೊಡಕ್ಕೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪಳ ಇದೇ ಕಾಲೇಜಿನವರು, ಇದೇ ಊರಿನ ಕಾಲೇಜಿನವರು. ಗವಿಸಿದ್ದೇಶ್ವರ ಜಾತ್ರಾ ಪ್ರಯುಕ್ತ ನಾವು ಮಹಾದಾಸೋಹದಲ್ಲಿ ನಮ್ಮ ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್, ಕಾಲೇಜಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ರೇಂಜರ್ಸ್ ಮತ್ತು ರೋವರ್ಸ್ ಎರಡೂ ತಂಡದವರು ಕೂಡ ಇಲ್ಲಿ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಲಿಕ್ಕೆ ತಮ್ಮ ತುಂಬು ಮನಸ್ಸಿನಿಂದ ಬಂದಿದ್ದಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ದಾಸೋಹಕ್ಕೆ ಭಾಳ ಶ್ರೇಷ್ಠ ಗೌರವ ಇದೆ. ನಮ್ಮ ಮಠದ ಜಾತ್ರೆ ಕೂಡ ತ್ರಿವಿಧ ದಾಸೋಹಕ್ಕೆ ಭಾಳ ಪ್ರಖ್ಯಾತಿಯನ್ನು ಪಡೆದಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾಗಿರ್ತಕ್ಕಂಥ ಕೊಪ್ಪಳ ಜಾತ್ರೆಯಲ್ಲಿ ದಾಸೋಹದ ಒಂದು ಶ್ರೇಷ್ಠತೆ ಮತ್ತು ಕೀರ್ತಿ ಇಡೀ ವಿಶ್ವದಾದ್ಯಂತ ಹರಡಿದೆ ಈ ಸದ್ಯಕ್ಕೆ. ಹಾಗಾಗಿ ಇಲ್ಲಿ ಪ್ರತಿ ಹಳ್ಳಿಯ ಜನರು ತಮ್ಮ ಕೈಲಾದಷ್ಟು ತನುಮನ ಧನವನ್ನು ಅರ್ಪಿಸಿ ಈ ದಾನವನ್ನು ಮಾಡಿರ್ತಾರೆ. ಅದೇ ದಾನದಿಂದ ದಾಸೋಹವನ್ನು ತಯಾರಿಸಿ ಬಂದಂಥ ಭಕ್ತರಿಗೆಲ್ಲರಿಗೂ ತುಂಬು ಮನಸ್ಸಿನಿಂದ ಊಟವನ್ನು ಬಡಿಸ್ತಕ್ಕಂಥದ್ದು ಇಲ್ಲಿಯ ಸಂಸ್ಕೃತಿ. ಈ ನಮ್ಮ ನಾಡಿನ ಸಂಸ್ಕೃತಿ ಜಗದಗಲ ಬೆಳೆಯಲಿ, ಸೇವೆ ಮಾಡುವ ಮತ್ತಷ್ಟು ಭಕ್ತಿ ಮತ್ತು ಶಕ್ತಿಯನ್ನು ಆ ಮಹಾಗವಿಸಿದ್ದೇಶ ನಮ್ಮೆಲ್ಲರಿಗೆ ನೀಡಲಿ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ರೇಂಜರ್ಸ್ ಮತ್ತು ರೋವರ್ಸ್ಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ಸ್ಕೌಟ್ ಲೀಡರ್ ಆದಂಥ ಮಂಜುನಾಥ್ ಸರ್ ಅವರಿಗೂ ಮತ್ತು ಎಲ್ಲ ಈ ಗವಿಸಿದ್ದೇಶ್ವರ ಜಾತ್ರಾ ಸಮಿತಿಯ ಎಲ್ಲ ಕಮಿಟಿಗಳಿಗೂ ಮತ್ತು ಮಠದ ಸ್ವಾಮೀಜಿಗಳಂಥ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೂ ಕೂಡ ನಾವು ಎಲ್ಲರೂ ಅಣೆ ಮಾಡಿದ್ದು ಈ ಸೇವೆಯನ್ನು ಇನ್ನಷ್ಟು ಮಾಡುವ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತೀವಿ. ಅನ್ನದಾನ ಅನ್ನೋದು ಶ್ರೇಷ್ಠ ದಾನ. ಇವತ್ತು ಜಗತ್ತಿನಲ್ಲಿ ಅತಿ ಬಡತನದಿಂದ ಬಳಲ್ತಕ್ಕಂಥ ಮಕ್ಕಳು ಮತ್ತು ಜನರು ಇದ್ದಾರೆ. ಅತಿ ಹೆಚ್ಚಾಗಿ ಆಹಾರ ವೇಸ್ಟ್ ಮಾಡ್ತಕ್ಕಂಥ ಜನರು ಇದ್ದಾರೆ. ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಯಾವುದೇ ರೀತಿಯ ಆಹಾರವನ್ನು ವೇಸ್ಟ್ ಮಾಡದೆ ಮತ್ತು ಎಲ್ಲೆಂದರಲ್ಲಿ ಚೆಲ್ಲಾಡದೆ ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀಡಿಸಿಕೊಂಡು ಊಟ ಮಾಡಬೇಕು. ಅದ್ರ ಜೊತೆಗೆ ಆಹಾರದ ಮಹತ್ವವನ್ನು ಅವರು ಉಳಿಸಬೇಕು. ಮತ್ತು ಅದ್ರ ಜೊತೆಗೆ ಇಲ್ಲಿ ಏನು ಜಾತ್ರಾ ಸ್ಥಳದಲ್ಲಿ ಯಾವುದೇ ರೀತಿಯ ಮಲಿನತೆಯನ್ನು ಮಾಡದೆ, ಪ್ಲಾಸ್ಟಿಕ್ಗಳನ್ನು ಹೆಚ್ಚಾಗಿ ಬಳಸದೆ ಮತ್ತು ತಾವು ಕುಡಿದಿರ್ತಕ್ಕಂಥ ನೀರಿನ ಬಾಟ್ಲಿಗಳಿರ್ಬೋದು, ತಂದಿರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ಗಳಿರ್ಬೋದು, ಯಾವುದನ್ನು ಕೂಡ ಇಲ್ಲಿ ಬಿಸಾಕದೆ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಆ ಡಸ್ಟ್ಬಿನ್ಗಳಲ್ಲಿ ಹಾಕಬೇಕು. ಜೊತೆಗೆ ಪರಿಸರ ಪ್ರೇಮವನ್ನು ಅವರು ಮೆರಿಬೇಕು ಮತ್ತು ಊಟದ ಕಾಳಜಿಯನ್ನು ಮೆರೆದು ಆಹಾರವನ್ನು ಪೋಲು ಮಾಡದ ಹಾಗೆ ಉಳಿಸ್ಬೇಕು. ಅದ್ರ ಜೊತೆಗೆ ಸ್ವಚ್ಛ ನಗರಕ್ಕೆ ಅವರು ಕೈ ಜೋಡಿಸ್ತಾರಂತ ನಾವು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ.